ಜೊತೆಗೆ ಹೋಟೆಲ್ ಮಾಲೀಕರು ರೂಪಾ ಅವರಿದ್ದಾರೆ. ರೂಪಾ, ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಪೆಟ್ಟು ಬಿದ್ದಿದೆ. ಹೋಟೆಲ್ ಉದ್ಯಮ ಅಂತಂದ್ರೆ ನಾನು ಹೇಳ್ತಾ ಇದ್ದೆ, ಇದು ಬರೀ ಕೇವಲ ಮಾಲೀಕರ ಅಸ್ತಿತ್ವದ ಪ್ರಶ್ನೆ ಅಲ್ಲ, ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸಿಬ್ಬಂದಿಯ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು ಅಂತ. ಸೊ ನೀವು ಪ್ರತಿಭಟನೆ ಮಾಡಿದ್ರಿ, ಸಿಲಿಂಡರ್ ಹೊರಗಡೆ ಇಟ್ಕೊಂಡು ಪತ್ರ ಕೂಡ ಬರೆದಿದ್ರಿ ಮೋದಿ ಅವರಿಗೆ. ಸೊ ನೀವೇನು ಹೇಳ್ತೀರಿ ಈ ಪರಿಸ್ಥಿತಿಯಲ್ಲಿ? ನೀವಿಲ್ಲಿ ಮಾತಾಡ್ತಿದ್ದೀರಿ ಅಂದ್ರೆ ಎಂಟೈರ್ ಹೋಟೆಲ್ ಉದ್ಯಮವನ್ನ ನೀವು ಪ್ರತಿನಿಧಿಸ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್. ಈಗ ಬೆಂಗಳೂರಲ್ಲಿ ಏನಾಗಿದೆ ಅಂತಂದರೆ ಪ್ರತಿಶತ 60ರಷ್ಟು ಜನ ಹೋಟೆಲ್ ಊಟವನ್ನೇ ನಂಬ್ಕೊಂಡಿರುವಂಥದ್ದು. ಈಗ ಸುಮಾರು ನಮಗೆ ಇವಾಗ 5-6 ದಿನಗಳಿಂದ ಏನಾಗ್ತಿದೆ ಅಂತಂದರೆ, ಎಲ್ಲಿವರೆಗೆ ಬಂದರೆ ಒಂದು ಸಿಲಿಂಡರ್ ಕೂಡ ಸಿಗಲಿಕ್ಕೆ ನಮಗೆ ಭಾಳ ಕಷ್ಟ ಆಗಿದೆ ಇವತ್ತು. ನಾವು ಇವಾಗ ನಮ್ಮ ಪ್ರೈವೇಟ್ ಯಾರು ಸಿಲಿಂಡರ್ ಸಪ್ಲೈ ಮಾಡ್ತಾರಲ್ಲ ಅವರನ್ನು ನಂಬ್ಕೊಂಡು ಇವತ್ತು ಹೋಟೆಲ್ ನಡೆಸುವಂಥ ಪರಿಸ್ಥಿತಿ ಇದೆ. ಒಂದೊಂದು ಸಿಲಿಂಡರ್ಗೂ ನಾವು ಇವತ್ತು 1ಕ್ಕೆ 2ರಷ್ಟು ಅಂದರೆ ಸುಮಾರು 3800 ರೂಪಾಯಿ ಒಂದು ಸಿಲಿಂಡರ್ಗೆ. ಸಿಲಿಂಡರ್ ಬೆಲೆ 1640 ರೂಪಾಯಿ ಇತ್ತು ಡಿಸ್ಕೌಂಟ್ ಸೇರಿ. ಸಡನ್ ಆಗಿ ನೆಕ್ಸ್ಟ್ ಡೇ ಬಂದಾಗ 2100 ಆಯಿತು. ಆಮೇಲೆ ಇನ್ನೂ ಈ ಡೀಲರ್ಸ್ಗಳಿಂದ ಫೋನ್ ಬರೋ ಸ್ಟಾರ್ಟ್ ಆಯಿತು, ಮೇಡಮ್ ಇನ್ನು ಸಪ್ಲೈ ಸಿಗಲ್ಲ. ಈಗ ಎಷ್ಟು ಕೊಡ್ತಾ ಇದ್ದೀರಿ? ಇವತ್ತಿನ ಬೆಲೆ 3780 ರೂಪಾಯಿ. 780? ಹೌದು. ಈಗ ಏನಾಗ್ತಿದೆ ಅಂದರೆ ಅಕ್ಕಪಕ್ಕದ ಸುಮಾರು ಹೋಟ್ಲುಗಳೆಲ್ಲ ಬಂದಾಗಿದ್ದಾವೆ. ನಮ್ಮಲ್ಲಿ ಏನಾಗ್ತಿದೆ ಅಂತಂದರೆ ಇವಾಗ ನಮ್ಮದೊಂದು ಅಸಂಘಟಿತ ವಲಯ ಇದು. ಇವತ್ತು ನಾವು ಕಾರ್ಮಿಕರನ್ನು ಹಿಡಿದಿಟ್ಕೊಳ್ಳೋದು ಎಷ್ಟು ಕಷ್ಟನೋ, ನಾಳೆ ಅವ್ರು ವಾಪಸ್ ಊರಿಗೆ ಹೋದರೆ ಮತ್ತು ಅವ್ರು ವಾಪಸ್ ಬರೋದು ಭಾರಿ ಕಷ್ಟ ಇದೆ ನಮಗೆ. ಅದಲ್ಲದೆ ಅವರಿಗೆ ಇವಾಗ ಈ ಸಡನ್ನಾಗಿ ಹೋಟ್ಲು ಮುಚ್ಚಿತು ಅಂದಾಗ ಏನಾಗುತ್ತೆ ಅಂದರೆ ಹಲವಾರು ಸಮಸ್ಯೆಗಳು. ಈಗ ಕಾರ್ಮಿಕರಿಗೆ ಸಂಬಳ ಕೊಡುವಂತಾಗಿರ್ಬೋದು, ಆಗಿರ್ಬೋದು, ಮತ್ತು ನಮ್ಮದು ರೆಂಟು, ಆಮೇಲೆ EMIಗಳನ್ನು ಮಾಡಿಕೊಂಡು ಹೋಟ್ಲುಗಳನ್ನು ನಡೆಸ್ತಾ ಇದ್ದೀವಿ. ಎಲ್ಲನೂ ಒಂಥರ ನಮಗೆ ಸಡನ್ನಾಗಿ ಒಂದು ಗರ ಹೊಡೆದಂಗೆ ಆಗಿಬಿಟ್ಟಿದೆ ಇವತ್ತು. ಈ ಹಬ್ಬದ ಸಂದರ್ಭದಲ್ಲಂತೂ ಹುಡುಗರಿಗೆ ಇವಾಗ ಎಲ್ಲ ಬೋನಸ್ನ ಒಂದು ಆಸೆಯಲ್ಲಿ ಇದ್ದಂಥವ್ರು ಅದನ್ನು ಕೊಡದೇ ಇರೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಹೋಟೆಲ್ ಅಂತ ಬಂದಾಗ ಈಗ ಸುಮಾರು ಹೋಟೆಲ್ಗಳು ನಾನೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಮುಚ್ಕೊಂಡು ಹೊಟ್ಟೋಗಿದೆ. ಕೆಲವು ಹೋಟೆಲ್ಗಳಲ್ಲಿ ಮೆನುಗಳೇ ಕಟ್ ಆಫ್ ಆಗೋಗಿದೆ. ಸೊ ಲಿಮಿಟೆಡ್ ಮೆನು ಮಾಡಿಕೊಂಡು ಎಷ್ಟು ದಿನ ಹೋಟೆಲ್ ನಡೆಸಿ ಸರ್ವೈವ್ ಆಗ್ಬೋದು ಅಂತ? ನಮ್ಮಲ್ಲಿ 200ರಷ್ಟು ಮೆನು ಇತ್ತು, ಈಗ 80ಕ್ಕೆ ಅದು ರೆಡ್ಯೂಸ್ ಆಗಿದೆ ಇವತ್ತು. ಎಲ್ಲಿವರೆಗೆ ಅಂದರೆ ಸಾಂಬಾರು ಕೊಡ್ಲಿಕ್ಕೆ ಆಗ್ತಿಲ್ಲ, ಇಡ್ಲಿಗೆ ಚಟ್ನಿಯಲ್ಲಿ ನಡೆಸ್ತಾ ಇದ್ದೀವಿ. ಆಮೇಲೆ ಯಾವುದೇ ಬಿಸಿ ಬಿಸಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಸಿ ಕೊಡೋಕ್ಕಾಗಲ್ಲ ಅಂತ ಅದನ್ನು ಕಟ್ ಮಾಡಿದ್ದೀವಿ. ಚಟ್ನಿಯಲ್ಲಿ ಅದನ್ನು ರನ್ ಮಾಡುವಂಥದ್ದು. ಪೂರಿ ಕೊಡ್ತಾ ಇಲ್ಲ, ಬನ್ಸು ಮತ್ತು ಕರಿದ ಪದಾರ್ಥಗಳಂತೂ ಟೋಟಲಿ ಬಂದಾಗಿದೆ. ನಾರ್ತ್ ಇಂಡಿಯನ್ ಎಲ್ಲ ಸ್ಟಾಪ್. ಎಲ್ಲಿವರೆಗೆ ನಾವು ಬೋಲ್ಡ್ ಆಗಿಬಿಟ್ಟಿದ್ದೀವಿ, ಗ್ರಾಹಕರೇ ದಯವಿಟ್ಟು ನಮಗೆ ಸಹಕಾರ ಕೊಡಿ ಅಂತಂದು ಬಂದು ಕೇಳ್ತಾರೆ, ಮೇಡಮ್ ಇವತ್ತು ಸಿಲಿಂಡರ್ ಸಿಗ್ತಾ ಅಂತ. ಇದೇ ಒಂದು ವಿಷಯ. ಇವಾಗ ಸಿಲಿಂಡರ್ ಸಿಕ್ಕಿದೆ, ಹೇಗೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾರೆ. ಬಂದು ಗ್ರಾಹಕರಿಗೆ ನಮ್ಮ ಒಂದು ನೋವು ಅರಿವಾಗಿದೆ, ಸರ್ಕಾರಕ್ಕೆ ಅರಿವಾಗಿಲ್ಲ ಇನ್ನು. ಮತ್ತು ಈ ಸೌದೆ ಒಲೆಗಳಲ್ಲಿ ಮಾಡ್ತಾರೆ, ಇಂಡಕ್ಷನ್ ಒಲೆಗಳಲ್ಲಿ ಮಾಡ್ತಾರೆ. ಸರ್ಕಾರಕ್ಕೆ ಅರಿವಾಗಿದ್ರು ಸರ್ಕಾರ ಹೆಲ್ಪ್ಲೆಸ್ ಅಂತ ಅನಿಸ್ತಾ ಇದೆ ನನಗೆ ಈ ಸಂದರ್ಭದಲ್ಲಿ. ಸರ್ ನಾನು ಅದಕ್ಕೆ ಮಾತಾಡ್ತೀನಿ ಸರ್, ಒಂದು ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ. ಈಗ ನಾನು ನೇರವಾಗಿ LPG ಅಸೋಸಿಯೇಷನ್ ಅವ್ರ ಹತ್ರನೇ ಹೋಗಬೇಕಾಗತ್ತೆ. ಯಾಕೆ ಸರ್ ಅಷ್ಟೊಂದು ಕಾಟ ಕೊಡ್ತಾ ಇದ್ದಾರೆ ಅವ್ರಿಗೆ? ಸಿಲಿಂಡರ್ಗಳನ್ನ ಕೊಡದೆ, ಸಿಲಿಂಡರ್ಗಳನ್ನ ಸರಿಯಾಗಿ ಹೋಟ್ಲುಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ, ತಲುಪ್ಸೋಕ್ಕಾಗ್ತಾ ಇಲ್ಲ. ಮನೆಗೆ 20 ದಿವಸ 25 ದಿವಸ ಆದರೆ ಬುಕ್ಕಿಂಗ್ ಆಗಿ ಇನ್ನೂ ಕೂಡ ಸಿಲಿಂಡರ್ ಹೋಗ್ತಾ ಇಲ್ಲ. ಕರ್ನಾಟಕ ಬೆಂಗಳೂರು ಅಂತ ಅಲ್ಲ, ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಳಗಾದ್ರೆ ಜನ ಇನ್ನೇನು ಮಾಡ್ತಾ ಇಲ್ಲ ಸರ್, ಬೆಳಗ್ಗೆ ಹೋಗಿ ಕ್ಯೂ ನಿಂತ್ಕೊಳ್ತಿದ್ದಾರೆ ಗ್ಯಾಸ್ ಏಜೆನ್ಸಿ ಮುಂದೆ. ಸೊ ಏನು ಹೇಳ್ತೀರಿ ಮೇಡಮ್? ಮೊದಲನೇದಾಗಿ ಸಾರ್ವಜನಿಕರು ಈ ಗೊಂದಲ ಸೃಷ್ಟಿಯ ಕಾರಣ ಏನಂದರೆ, ಇತ್ತೀಚೆಗೆ ನಡೆದ ಒಂದು ಸದನದಲ್ಲಿ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಇಂಧನ ಮತ್ತು ಹರ್ದೀಪ್ ಸಿಂಗ್ ಪೂರಿ ಅವರು ನಮ್ಗೆ ಇನ್ನೂ 70 ದಿನಗಳಷ್ಟು ಪೂರೈಕೆ ಮಾಡೋಷ್ಟು ನಾವು ಸ್ಟೋರೇಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇತ್ತೀಚೆಗೆ ನಡೆದ ಸದನದಲ್ಲಿ. ಈಗ 19ನೇ ದಿನ, 20 ದಿನ ಆಯಿತು. 20 ದಿನ 20ನೇ ದಿನಕ್ಕೇ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿದೆ ಅಂದರೆ, ಅವರು ಸೆಂಟ್ರಲಲ್ಲಿ ಅವ್ರು ಕರೆಕ್ಟಾಗಿ ಸ್ಟೋರೇಜ್ ಮಾಡಿದ್ದಿದ್ರೆ ಇವತ್ತಿನ ದಿನಕ್ಕೆ ಈ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇರಲಿಲ್ಲ. ಅದು ಆ ಒಂದು ವಿಷಯದಲ್ಲಿ ಸೆಂಟ್ರಲ್ ಗೌರ್ಮೆಂಟು ವಿಫಲವಾಗಿದೆ. ಎಲ್ಲೋ ಮಿಸ್ಲೀಡ್ ಮಾಡಿದ್ರ ಅಂತ ಅನಿಸ್ತಾ ಇದೆ, ಪ್ಯಾನಿಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಅದರಿಂದ 1 ದಿನ 2 ದಿನ ಪ್ಯಾನಿಕ್ ಆಗದೆ ಇರ್ಬೋದು. ಇವಾಗ 20 ದಿನ ಆಗಿದೆ, ಪ್ಯಾನಿಕ್ ಆಗ್ತಾರೆ ಜನಗಳು. ಈ ಪ್ಯಾನಿಕ್ಕಿಂದ ಏನು ಮಾಡಿದ್ದಾರೆ, ವಿಪರೀತವಾಗಿ ಬುಕ್ಕಿಂಗ್ಸ್ ಮಾಡಿಬಿಟ್ಟಿದ್ದಾರೆ. ಒಂದು ದಿನಕ್ಕೆ 500 ಬುಕ್ಕಿಂಗ್ಸ್ ಆಗೋದೇನಾಗಿದೆ, ಇವಾಗ 5000 ಆಗ್ತಿದೆ. ನಂಬರ್ಸ್ ಹೇಳೋಕ್ಕಿಂತ ಅತಿ ಹೆಚ್ಚಾಗಿದೆ. ಅದರಿಂದ ಏನಾಗಿದೆ, ಇವಾಗ ಒಂದು 70% ಅಷ್ಟು ಏನು ತಲುಪ್ತಾ ಇದೆ ಸಿಲಿಂಡರ್ಸು, ನಾವು ಅದನ್ನು ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ. ಒಂದೇ ದಿನದಲ್ಲಿ 5000 ಬುಕ್ಕಿಂಗ್ಸ್ ಬಂದಾಗ 500 ಮಾಡೋ ಜಾಗದಲ್ಲಿ ಬರ್ತಾ ಇರೋ ಇವಾಗ 70% ಅಷ್ಟೇ ನಮಗೆ ಪೂರೈಕೆ ಕೊಡ್ತಾ ಇರೋದು. ನಾನು ಹೇಳ್ತಾರೆ, ನಿಮಗೆ ಸಪ್ಲೈ ಹೇಗಿದೆ? ಸಪ್ಲೈ ರೆಗ್ಯುಲರ್ ಆಗಿದೆಯಾ ಅಥವಾ ಹೇಗೆ? 70 ಇಲ್ಲ ಮೇಡಮ್, ಕಮ್ಮಿ ಇದೆ. 70% ಇದೆ. 70% ಇದೆ. ಕಮರ್ಷಿಯಲ್ ಅಂತೂ ತೀರಾ ಇಲ್ಲ, ಝೀರೋ. ಕಮರ್ಷಿಯಲ್ ಝೀರೋ. ಕಮರ್ಷಿಯಲ್ ಅಂತೂ ಇಲ್ಲ ಮೇಡಮ್, ಕಮರ್ಷಿಯಲ್ ಝೀರೋ ಇದೆ. ಸೊ ಅದರಿಂದ ಈ ಒಂದು ವಾರ ನಡೀತಿದೆ ಅಂದಾಗ ಅದಕ್ಕೇನು
ಏನು ಪ್ರೋಟೋಕಾಲ್ ಪ್ರಕಾರ ಏನು ತೊಗೋಬೇಕು, ಅದಕ್ಕೆ ಹೇಗೆ ಒಂದು ನೆಕ್ಸ್ಟ್ ಸ್ಟೆಪ್ಸ್ ಯಾಕೆ ತೊಗೋಬೇಕು ಅನ್ನೋದನ್ನು ಲೀಡ್ರ್ಗಳು ಅಂದರೆ ಸರ್ಕಾರ ಯಾವುದೇ ಸೆಂಟ್ರಲಲ್ಲಿ ಅವರು ಅದನ್ನು ತೊಗೋಬೇಕಾಗಿತ್ತು. ಸೊ ಅವರು ಅದನ್ನು ತೊಗೊಂಡಿಲ್ಲ. ಅವರು ಅದನ್ನು ಕರೆಕ್ಟಾಗಿ ಪಾಲನೆ ಮಾಡಿ ತೊಗೊಂಡಿದ್ದಿದ್ರೆ ಇವತ್ತು ಈ ಒಂದು ಪ್ರಾಬ್ಲಮ್ ಬರ್ತಾಯಿಲ್ಲ. ಇವಾಗ ಜಲಸಂಧಿಯಲ್ಲಿ ಬರ್ತಿಲ್ಲ, ಸ್ಟಾಪ್ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಒಂದೇನಾದರೂ ಪ್ರಾಬ್ಲಮ್ ಬಂದಾಗ ಅವ್ರ ಲೀಡರ್ಶಿಪ್ಗೆ ವ್ಯಾಲ್ಯೂ ಇರೋದು, ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗೋದು. ಇವಾಗ ಪ್ರಿಕಾಷನ್ಸ್ ತೊಗೊಂಡಿಲ್ಲ. ಇವಾಗ ಈ ಪ್ರಾಬ್ಲಮ್ ಆಗಿದೆ, ಈ ಪ್ರಾಬ್ಲಮ್ಗೆ ಏನು ತೊಗೋಬೇಕಾಗಿತ್ತು ಪ್ರಿಕಾಷನ್ಸ್, ಆ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ತೊಗೊಂಡಿದ್ದಿದ್ರೆ ಈ ಒಂದು ಇವಾಗ ಮೇಡಮ್ ಅವ್ರು ಹೇಳ್ದಂಗೆ ಈ ಒಂದು ಪ್ರಾಬ್ಲಮ್ ಆಗಿರಲಿ ಇವೆಲ್ಲ ಬರ್ತಾ ಇರಲಿಲ್ಲ. ನಮ್ಮ ಭಾರತದಲ್ಲಿ 40% ಅಷ್ಟೇ ಗ್ಯಾಸ್ ಉತ್ಪತ್ತಿ ಆಗ್ತಾ ಇರೋದು. ಈ 60% ನಾವು ಗಲ್ಫ್ ಕಂಟ್ರೀಸ್ನ ತಗೋದು. ಮೇಯ್ನಾಗಿ ಕತಾರಿಂದನೇ ನಮ್ಗೆ ಬರೋದು ಮೇಯ್ನ್ಲಿ. ಇತ್ತೀಚೆಗೆ ಯು ಎಯಿಂದ ಬಂದಿದೆ ಗುಜರಾತ್ಗೆ. ಕತಾರಿಂದ ಮೊನ್ನೆ ಬಂದಿರಬೇಕು ಮತ್ತೆ ಒಂದು ಹಡಗು. ಈಗಿದ್ದಾಗ ನೆರೆಹೊರೆ ರಾಷ್ಟ್ರಗಳ ಹತ್ರ ಹೋಗಿ ನಾವು ಹೇಗಿರಬೇಕು ಆ ರೀತಿಯಲ್ಲಿ ನಾವು ಸಂಬಂಧ ಬೆಳೆಸ್ಕೊಂಡು ಇವಾಗ ಏನು ಪ್ರಾಬ್ಲಮ್ ಆಗ್ತಿದೆ, ನೆಕ್ಸ್ಟ್ ಏನು ಬರುತ್ತೆ ಅದನ್ನು ನಾವು ಮುಂಚೂಣಿಗೆ ಫಸ್ಟೇ ತೊಗೊಂಡು ಅದಕ್ಕೆ ತಕ್ಕಂತ ನಾವು ಪ್ರಿಕಾಷನ್ಸ್ ತಗೋಬೇಕಾಗಿತ್ತು ಸೆಂಟ್ರಲ್ ಐ ಥಿಂಕ್ ನೆರೆ ರಾಷ್ಟ್ರಗಳ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ, ಆದ್ರೆ ನಾವು ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆಂಟ್ ಆಗೋದ್ವೇನೋ ಅಂತ ಅನ್ಸ್ತಿದೆ, ಅಥವಾ ಸ್ವಲ್ಪ ನೆಗ್ಲಿಜೆನ್ಸಿ ಹೆಚ್ಚಾಯ್ತಾ ಅಂತ ಅನ್ಸಿದೆ ಸರ್. ಅದ್ರ ಬಗ್ಗೆ ಮಾತಾಡ್ತೀನಿ. ಎಸ್ ಪ್ರಸಾದ್ ಗೌಡ್ರೆ, ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಹೇಗಿದೆ ಸಪ್ಲೈ, ಹೇಗಿದೆ, ತೈಲ ಅಭಾವ ಆಗೋ ಸಾಧ್ಯತೆ ಇದೆಯಾ? ಪೆಟ್ರೋಲ್ ಡೀಸೆಲ್ಗೂ ಹಾಹಾಕಾರ ಶುರುವಾಗುವಂಥದ್ದು ಇದೆಯಾ? ಹೇಗಿದೆ ಸಿಚುಯೇಷನ್? ಇಲ್ಲ, ಈಗ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಎಲ್ಲ ನಮ್ಮ ಪ್ಯಾನಲಿಸ್ಟ್ಗಳೆಲ್ಲ ಚೆನ್ನಾಗಿ ಉತ್ತರಗಳನ್ನ ಹೇಳ್ತಾ ಬಂದರು. ತಾವು ಸಬ್ಜೆಕ್ಟು ಭಾಳ ಚೆನ್ನಾಗಿ ಇಟ್ಟಿದ್ದೀರ. ಯುದ್ಧ ಬೇಕಾ, ಬದುಕು ಬೇಕಾ ಅಂತ. ಬದುಕೇ ಬೇಕು, ಯುದ್ಧ ನಮಗೆ ಬೇಕಾಗಿರೋದು ಬದುಕು. ಹೌದು, ಮನುಷ್ಯ ಬಾಳಬೇಕು, ಇರೋವರೆಗೂ ಬಾಳಬೇಕು. ಅದಕ್ಕೆ ಯಾವಾಗಲೂ ಮೊದಲಿನಿಂದಲೂ ಕೂಡ ಯುದ್ಧಗಳು ಬೇಡವಾಗಿ ಜನಗಳಿಗೆ ಯಾವತ್ತೂ ಬೇಡ. ಯುದ್ಧ ಯಾವತ್ತೂ ವಿನಾಶದ ಕಡೆಗೆ ತೆಗೆದುಕೊಂಡು ಹೋಗುವಂಥ. ಬದುಕಬೇಕು. ಮನೆಗಳಲ್ಲಿ ಕೂಡ ಯಾರಾದರೂ ಮಕ್ಕಳು ಜಗಳಾಡ್ತಾರೆ, ಜಗಳ ಆಡಬೇಡ್ರು ಅಂತಾರೆ ಮನೆಗಳಲ್ಲಿ. ಇದು ಯಾರು ದೇಶವನ್ನು ನಡೆಸ್ತಾರೆ, ಪ್ರಪಂಚದ ಚುಕ್ಕಾಣಿಯನ್ನು ಯಾರು ಹಿಡಿದಿರ್ತಾರೆ, ದೇಶದ ಚುಕ್ಕಾಣಿ ಹಿಡಿದಂಥವ್ರು ಮತ್ತು ರಾಜ್ಯದ ಚುಕ್ಕಾಣಿ ಹಿಡಿದಂಥವ್ರು ಆಲೋಚನೆ ಮಾಡಬೇಕಾಗತ್ತೆ. ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಇದು ಬರೋದೇ ಇಲ್ಲ. ಯಾಕೆಂದರೆ ಇದು ಬರುವಂಥದ್ದು ಕೇಂದ್ರ ಸರ್ಕಾರ. ನೇರವಾಗಿ LPG ಇರ್ಬೋದು ಅಥವಾ ಪೆಟ್ರೋಲ್. ನಾನೀಗ ಪೆಟ್ರೋಲ್ ಬಂಕು ಮಾಲೀಕ, ನಾನು ಇಂಡಿಯನ್ ಆಯಿಲ್ ಡೀಲರ್ ಅಂದರೆ ಐ ಆಮ್ ನಾಟ್ ಓನ್ಲಿ ರೆಪ್ರೆಸೆಂಟಿಂಗ್ ಕರ್ನಾಟಕ, ಐ ಆಮ್ ರೆಪ್ರೆಸೆಂಟಿಂಗ್ ಓಲ್ ಇಂಡಿಯಾ. ಅಂದರೆ ಇಂಡಿಯನ್ ಆಯಿಲ್ ಡೀಲರ್ಸ್. ಇವತ್ತು ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಇಂಡಿಯನ್ ಆಯಿಲ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಸಿಚುವೇಶನ್ನ ಬಗ್ಗೆ ಈಗೆಲ್ಲ ದೊಡ್ಡ ಮೀಟಿಂಗ್ ನಡೀತಾ ಇದೆ. ಇಂಡಿಯನ್ ಆಯಿಲು ಇಸ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ಬಟ್ ಅವ್ರಿಗೀಗ ನಮ್ಮ ಸಹಕಾರ ಬೇಕು, ಡೀಲರ್ ಸಹಕಾರ ಬೇಕು. ನಮಗೆ ಇದ್ದಂಥ ಫೆಸಿಲಿಟಿಗಳನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಏನೇನು ಫೆಸಿಲಿಟಿ ಇತ್ತು? ನಮ್ಮ ಡೀಲರ್ಸ್ಗಳಿಗೆಲ್ಲ DOD ಫೆಸಿಲಿಟಿ ಇತ್ತು, ಅಂದರೆ ಕ್ರೆಡಿಟ್ ಫೆಸಿಲಿಟಿ ಇತ್ತು, ತೆಗೆದುಬಿಟ್ಟಿದ್ದಾರೆ. ಇವಾಗ ಅವರಿಗೆ ಸೇಲ್ಸ್ ಬೇಕಾಗಿಲ್ಲ. ಇದೆಲ್ಲವೂ ನಡೀತಾ ಇದೆ. ಅಂದರೆ ಇಂಪೋರ್ಟ್ ಇದೆಯಲ್ಲ, ಅಲ್ಲಿಂದ ತರಿಸ್ಕೊಳ್ಳೋ ಅಂಥದ್ದು 1 ಲೀಟರ್ ಪೆಟ್ರೋಲು ತರಿಸ್ಕೊಳ್ಳೋದಕ್ಕೆ ಇವತ್ತು 40 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ತಾಯಿದೆ ಅಂತ ಹೇಳ್ತಾರೆ. 40 ಅಂದರೆ ಅರ್ಥ ಇವತ್ತು 100 ರೂಪಾಯಿ ಇದೆ ಪ್ರೈಸು. ಅಂದರೆ ನಾವೇನು ಮಾಡಬೇಕೀಗ? ಯಾರ ಮೇಲೆ ಬೀಳುತ್ತದು? ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಈಗ ಹೋಟೆಲ್ ಅವ್ರು ಜಾಸ್ತಿ ಮಾಡಿದ್ರು, ನೀವು ಜಾಸ್ತಿ ಮಾಡಿದ್ರು, ನಮ್ಮ ಮೇಲೆ ಬೀಳೋದು. ಈಗ ನಾನು ಅದನ್ನೇ ಹೇಳ್ತಾ ಇರೋದು, ಇದಾಗಬಾರ್ದಾಗಿತ್ತು ಅನ್ನೋದಕ್ಕೆ ಯಾರು ಅದನ್ನು ಗಮನವಹಿಸ್ಬೇಕಾಗಿತ್ತು ಅಂದರೆ ಈ ದೇಶವನ್ನು ನಡೆಸೋವಂಥವ್ರು. ಮತ್ತು ಇವತ್ತು ಎಲ್ಲರೂ ಕೂಡ TV ಹಾಕಿದ್ರೆ ಸಿನಿಮಾಗಳನ್ನೇ ನೋಡೋದಿಲ್ಲ, ಎಲ್ಲ ಬರೀ ಯುದ್ಧದ್ದು ಬರ್ತಾಯಿದೆ ಅದು ಹಾಕು ಅಂತಾರೆ. ನೀವು ಹಾಕಿರ್ತೀರ ಯುದ್ಧದ್ದು ಎಲ್ಲ ಒಳ್ಳೆ ಪಟಾಕಿ ಹೊಡೆದಂಗೆ ಎಲ್ಲ ಹೋಗ್ತಾ ಇರುತ್ತೆ. ಎಲ್ಲ ಟಿವಿಗಳಲ್ಲೂ ಇಂಗ್ಲೀಷ್ TV ಹಾಕು ಅಂತಾರೆ, ಕನ್ನಡ TV ಬೇಡ ಅಂತಾರೆ. ಅಲ್ಲ, ಇಂಗ್ಲೀಷ್ ಟಿವಿಲೂ ಅದೇ ಬರ್ತಾರೆ. ಅಲ್ಲಲ್ಲ, ಯಾಕೆಂದರೆ ಚೆನ್ನಾಗಿ ಬರ್ತಾ ಇರುತ್ತೆ ಅದು ಅಂತ. ಚೆನ್ನಾಗಿ ಬರ್ತಾ ಇರುತ್ತೆ ಅದು, ಒಳ್ಳೆ ಮಿಸೈಲ್ಗಳು ಹೋಗ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಚೆನ್ನಾಗಿ ಕವರೇಜ್ ಇದೆ. ಸೊ ಇಂಗ್ಲೀಷ್ TV ಹಾಕು ಅಂತಾರೆ. ಯಾಕೆಂದರೆ ಚೆನ್ನಾಗಿ ಹೋಗಿ ಎಲ್ಲ ಡಿಸ್ಟ್ರಕ್ಷನ್ ಆಗೋದು ಎಲ್ಲ ಒಂಥರ ಖುಷಿಯಿಂದ ಎಲ್ಲ ನೋಡ್ತಾ ಇರ್ತಾರೆ. ಅದು ಇವತ್ತು ಚೆನ್ನಾಗಿದೆ. ಮನೇಲಿ ಅಡುಗೆ ಮಾಡಕ್ಕೆ ಸಿಲಿಂಡರ್ ಇಲ್ಲ ಅಂದ್ರೂ ಖುಷಿಯಿಂದ ನೋಡ್ತಾ ಇರ್ತಾರೆ. ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ವಾರ ಚೆನ್ನಾಗಿದೆ. ಇನ್ನೊಂದು ಈಗ ಇದೇ ಥರ ಒಂದು ತಿಂಗಳು ಹೋದರೆ ಎಲ್ಲರೂ ಕೂಡ ತುಂಬ ಕಷ್ಟಕ್ಕೆ ಸಿಗಾಕೊಳ್ಳೋವಂಥ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಹೇಳ್ತಾ ಇದ್ದಾರೆ. ಎಲ್ಲ ರೇಟ್ ಜಾಸ್ತಿ ಮಾಡ್ತೀರಾ? ಒಂದು ನಿಮಿಷ ಹೇಳ್ತೀನಿ ತಡ್ರಿ.
ಅದಿದ್ದೇ ಇದೆ ಬಿಡಿ. ಅದು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಆಗ್ಲೇಬೇಕಾಗತ್ತೆ. ಅಲ್ಲ, ಈ ಆಗ್ಲೇಬೇಕು ಅಂದ್ರೆ ದೇಶ ನಡೆಸಬೇಕು ಅವರು ಅಂದ್ರೆ ಅವರು ಜಾಸ್ತಿ ಮಾಡ್ಬಿಟ್ಟು ಯಾರ ಮೇಲಾರು ಹೇಳ್ಬೇಕಾಗತ್ತೆ. ಯಾರ ಮೇಲೆ ಹೇಳ್ತಾರೆ? ನಮ್ಮ ಮೇಲೆ ನಾವೇ ಹೇಳ್ತೀನಿ. ಅದಕ್ಕೆ ಮುಂಚೆ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀನಿ. ಪ್ಲೀಸ್. ಈ ದೇಶದೊಳಗಡೆ ಪೆಟ್ರೋಲು ಡೀಸೆಲ್ಲು ಇನ್ನು 2 ತಿಂಗಳಿಗೆ ಆಗೋಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳಿಗೆ ಆಗೋಷ್ಟು. 2 ತಿಂಗಳಿಗೆ ಆದ್ಮೇಲೆ ಮತ್ತೆ ಅದೇ ಹಾಹಾಕಾರ. ಅಲ್ಲ, 2 ತಿಂಗಳಿಗೆ ಆಗಷ್ಟಾದ್ರೂ ಇದೆಯಾ ಇಲ್ವಾ ಅದು ಕ್ಲಾರಿಟಿ ಹೇಳ್ತಾ ಇದ್ದಾರೆ. ಬಟ್ ಈಗ ಹೇಳಿಲ್ಲ ಇವರು, ನಮ್ಮ LPG ಅಸೋಸಿಯೇಷನ್ ಅವರು ಏನು ಹೇಳಿದ್ರು, 70 ದಿವಸಕ್ಕೆ ಆಗೋಷ್ಟು ಇದೆ ಅಂತ ಹೇಳಿದ್ರು. ಅದು 20 ದಿವಸಕ್ಕಾಗಲೇ ಪ್ರಾಬ್ಲಮ್ ಬಂದ್ಬಿಡ್ತು ಅಂತ, 15 ದಿನಕ್ಕೆ ಶುರು ಶುರುವಾಯಿತು ಅಂತ ಹೇಳಿದ್ರು. ಅದೇ ಥರ ಇದು ಬರ್ಬೋದು. ಒಂದು. ಎರಡನೇದು, ಅಲ್ಲಿ ಏನಾಗಿದೆ ಇವತ್ತು ಪೆಟ್ರೋಲ್ ಬೆಲೆನೂ ಜಾಸ್ತಿ ಆಗ್ಬೋದು, ಡೀಸೆಲ್ ಬೆಲೆನೂ ಜಾಸ್ತಿ ಆಗ್ಬೋದು. ನಾವು ಸಂಬಳ ಒಂದು ಬಿಟ್ಟು ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಡೀ ದೇಶಗಳಿದಾವಲ್ಲ, ನಾನು ಹೇಳೋದೇನಂದ್ರೆ ಇಲ್ಲೇ ಬರೋದಾದ್ರೂ ಇವ್ರು ಹೇಳ್ದಂಗೆ ಆರ್ಮೋಸ್ ಕೆನಾಲ್ ಇದೆಯಲ್ಲ, ಆ ಕೆನಾಲ್ ಮುಖಾಂತರನೇ ಪಾಸ್ ಆಗಬೇಕು. ಅವರು ಅದನ್ನು ಹಿಡಿದಿಟ್ಕೊಂಡಿದ್ದಾರೆ. ಈಗ ನಾವು ಮಿತ್ರ ರಾಷ್ಟ್ರ ಇಂಡಿಯಾದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಅವ್ರಿಗಿದ್ರೂ ಕೂಡ ಅವರಲ್ಲಿ ಬಿಡಕ್ಕೆ ಬರೋಲ್ಲ. ಈಗ ಬರೀ 4 ಹಡಗು ಮಾತ್ರ ಬಿಟ್ಟಿದ್ದಾರೆ, ಬರೀ LPG ಹಡಗುಗಳು ಮಾತ್ರ ಬಿಟ್ಟಿದ್ದಾರೆ. ನಾಳೆ ಪ್ರಾಬ್ಲಮ್ ಶುರುವಾಗೋಂಥದ್ದು ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ಮು ಶುರುವಾದಾಗ. ಇವತ್ತು ನಮ್ಮ ಶಿವಶಂಕರ್ ಅವರು ಹೇಳ್ತಾ ಇದ್ರು, ಸೋಲಾರ್ ಎನರ್ಜಿನ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ದಿದ್ರೆ ಅಥವಾ ಈ ಬ್ಯಾಟ್ರಿ ಎನರ್ಜಿನ ಜಾಸ್ತಿ ಮಾಡಿದ್ದಿದ್ರೆ ಬೈ ದಿಸ್ ಟೈಮ್ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದಿದ್ರೆ ಇವತ್ತು ಅದೇ ಥರ ನಮಗೆ ಹೆಂಗೆ ಸಮಸ್ಯೆಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಆಗುತ್ತೋ ಅದೇ ಥರ ಗಲ್ಫ್ ರಾಷ್ಟ್ರಗಳಿಗೂ ಆಗುತ್ತೆ. ಇವತ್ತು ಅಕ್ಕಿ ನಮ್ಮ ದೇಶದಿಂದ ಹೋಗಬೇಕು, ಪ್ರತಿಯೊಂದು ಉತ್ಪನ್ನಗಳು ನಮ್ಮ ದೇಶ, ಕುಡಿಯೋ ನೀರು ಕೂಡ ಇಲ್ಲಿಂದ ಹೋಗಬೇಕು. ಬರೀ ನಮಗೀಗ ಈಗೇನೋ ಒಂದು ಸೌದೆ ಮೇಲೆ ಅದ್ರ ಮೇಲೆ ಇದೇನೋ ಮಾಡ್ತಾಯಿದ್ದಾರೆ, ಅಥವಾ ನಡ್ಕೊಂಡು ಓಡಾಡ್ಬೋದು, ಅಥವಾ ಹಳೆ ಕಾಲದಂಗೆ ಕುದುರೆಗಳು ತಗೋಬೋದು, ಅದು ಬೇರೆ ವಿಚಾರ. ಬಟ್ ಅವರಿಗೆ ಫುಡ್ಗೂ ಪ್ರಾಬ್ಲಮ್.